ಸ್ನೇಹಿತರೆ, ನಾನು ಕಾಲೇಜ್ ಓದಬೇಕಾದ್ರೆ ಬಿ.ಕಾಮ್ನಲ್ಲಿ ರಾಷ್ಟ್ರಕವಿ ಕುವೆಂಪು ಅವರು ಬರೆದಂತಹ ಜಲಗಾರ ನಾಟಕಕ್ಕೆ ಕಾಲೇಜು ಕಡೆಯಿಂದ ಉಚಿತವಾಗಿ ಕರ್ಕೊಂಡು ಹೋಗಿದ್ರು. ಆ ಜಲಗಾರ ನಾಟಕದಲ್ಲಿ ನನಗೆ ಮರೆಯಕ್ಕಾಗದೇ ಇರತಕ್ಕಂಥ ಒಂದು ಸಂದರ್ಭ ಯಾವುದಪ್ಪ ಅಂತಂದ್ರೆ, ಜಲಗಾರನು ಭಿಕ್ಷುಕನನ್ನು ಸಂತೈಸುವ ಸಂದರ್ಭ. ಅದರಲ್ಲಿ ಎಷ್ಟು ಅದ್ಭುತವಾಗಿ ಬರೀತಾರೆ ನೋಡಿ ನಮ್ಮ ಕುವೆಂಪು ಅವರು. ಬಡವರಿಗೆ ಬಡವರಲ್ಲದೆ ಬೇರೆ ಗತಿ ಉಂಟೆ, ಲೋಕದಲ್ಲಿ ಕಂಬನಿಯ ನೊಂದ ನೊರಸಿದ ನರನೇ ಧನ್ಯ, ನಿಟ್ಟುಸಿರ ನೊಂದ ಸಂತೈಸುವನೇ ಮಾನ್ಯ, ಹಸಿದ ಹೊಟ್ಟೆಗೆ ಮರುಗಿ ತುತ್ತೊಂದ ನೀಡುವನೇ ಶಿವನಿಗೆಣೆ, ಹೆರರ ಗೋಳನು ಕಂಡು ಎದೆಬೆಂದು ಬಟ್ಟೆಗೆಟ್ಟೊಬ್ಬನನ್ನು ಕೈ ಹಿಡಿದು ಜೀವನದ ಕರಿಮಣಿಯ ಕತ್ತಲಲ್ಲಿ ಕಿರಣವೊಂದನ್ನು ತಂದು ಭರವಸೆಯ ನೀವಾತನೇ ಋಷಿ. ಅದೇ ಪೂಜೆ, ಧರ್ಮ, ಯೋಗ, ಭಕ್ತಿ. ಎದ್ದೇಳು ಭಿಕ್ಷುಕನೇ, ನನ್ನದೊಳೆ ಮುಷ್ಟಿ ನಿನಗಿಕ್ಕಿ ಶಿವ ಪೂಜೆ ಮಾಡುವೆನು. ನೀನೆನ್ನ ಸೋದರ, ನೀನೆನ್ನ ದೇಗುಲ, ನೀನೆನಗೆ ಹರಶಿವ, ಏಳು ಮೇಲೇಳು ಸೋದರನೇ. ಎಷ್ಟು ಅದ್ಭುತವಾಗಿ ಬರೆದಿದ್ದಾರಲ್ವ ಸ್ನೇಹಿತರೆ ಈ ಸಾಲು.